10ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇದರ ಮೇಲೆ ಕೆಲವು ಅನ್ವಯಿಕ ಪ್ರಶ್ನೆಗಳನ್ನು ನೋಡೋಣ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಪ್ರಶ್ನೆ ಹೀಗಿದೆ: ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಹಾಯಿಸಿದಾಗ ಆ್ಯನೋಡ್ನಲ್ಲಿ ಪಿ ಎಂಬ ಅನಿಲ ಬಿಡುಗಡೆ ಆಗುತ್ತದೆ. ಈ ಪಿ ಅನಿಲವನ್ನು ಶುಷ್ಕ ಅರಳಿದ ಸುಣ್ಣದ ಮೂಲಕ ಹಾಯಿಸಿದಾಗ ಈ ಅನಿಲವನ್ನು ಹಾಯಿಸಿದಾಗ ನಮಗೆ ಸಿ ಎಂಬ ಸಂಯುಕ್ತ ರೂಪುಗೊಳ್ಳುತ್ತದೆ. ಈ ಸಿ ಸಂಯುಕ್ತವನ್ನು ನಾವು ಏನು ಮಾಡ್ತೇವೆ ಅಂದರೆ ಕುಡಿಯುವ ನೀರನ್ನು ಸೋಂಕುರಹಿತಗೊಳಿಸಲು ಬಳಸಲಾಗುತ್ತದೆ. ಹಾಗಾದರೆ ಪಿ ಮತ್ತು ಸಿ ಸೂತ್ರ ಬರೆಯಿರಿ ಹಾಗೂ ಇವು ಒಳಗೊಂಡಿರುವ ರಾಸಾಯನಿಕ ಸಮೀಕರಣ ಬರೆಯಿರಿ. ಸಂಯುಕ್ತ ಸಿಯ ಸಾಮಾನ್ಯ ಹೆಸರೇನು, ಅದರ ರಾಸಾಯನಿಕ ಹೆಸರನ್ನು ಬರೆಯಿರಿ ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನಾವು ನೋಡ್ತಾ ಹೋದ್ವಿ ಅಂತಂದರೆ ಮೊಟ್ಟ ಮೊದಲಿಗೆ ನಮ್ಗೆ ಗೊತ್ತಿರಬೇಕು ಏನು ಅಂತಂದರೆ ಬ್ರೈನ್ ಅಂದರೆ ಏನು ಅಂತಂದರೆ ಸೋಡಿಯಂ ಕ್ಲೋರೈಡ್ ಮೀನ್ಸ್ NaCl ಪ್ಲಸ್ ವಾಟರ್. ಅಂದರೆ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇನ್ ವಾಟರ್ ಅಂದರೆ ಕನ್ನಡದಲ್ಲಿ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣವನ್ನು ನಾವು ಬ್ರೈನ್ ಎಂದು ಕರೆಯುತ್ತೇವೆ. ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಇಸ್ ಈಕ್ವಲ್ ಟು ಬ್ರೈನ್. ಈ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಈ ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಆ್ಯನೋಡ್ನಲ್ಲಿ ಏನಾಗುತ್ತೆ ಅಂದರೆ ಆ್ಯನೋಡ್ನಲ್ಲಿ ಪಿ ಎಂಬ ಅನಿಲ ಬಿಡುಗಡೆ ಆಗುತ್ತದೆ. ಹಾಗಾದರೆ ಆ ಪಿ ಅನಿಲ ಯಾವುದು ಅಂತ ಕೇಳಿದರೆ ಆ ಪಿ ಅನಿಲ ಯಾವುದು ಅಂತಂದರೆ ಅದು ಕ್ಲೋರಿನ್ ಆಗಿರುತ್ತೆ ಅಂತೇಳಿ ನಾವು ಹೇಳ್ತೀವಿ. ಕ್ಲೋರಿನ್ ಅನಿಲ. ಈ ಅನಿಲವನ್ನು ಅಂದರೆ ಪಿ ಅನಿಲವನ್ನು ಅಂದರೆ ಕ್ಲೋರಿನ್ ಬಿಡುಗಡೆ ಆಗುತ್ತೆ. ಈ ಕ್ಲೋರಿನ್ ಅನಿಲವನ್ನು ಶುಷ್ಕ ಅರಳಿದ ಸುಣ್ಣದ ಮೂಲಕ ಹಾಯಿಸಿದಾಗ ಅಲ್ಲಿ ಸಂಯುಕ್ತ ಸಿ ಉಂಟಾಗತ್ತೆ ಅಂತೇಳಿ ಅವರು ಹೇಳ್ತಾರೆ. ಹಾಗಾದರೆ ಆ ಸಂಯುಕ್ತ ಸಿ ಯಾವುದು ಎಂಬುದನ್ನು ಪ್ರಶ್ನಿಸಲಾಗಿದೆ. ನಮಗೆ ಗೊತ್ತಿರಬೇಕು ಅದು ಕ್ಲೋರಿನ್ ಅನಿಲ ಬಿಡುಗಡೆ ಆಗತ್ತೆ. ಇದನ್ನು ಶುಷ್ಕ ಅರಳಿದ ಸುಣ್ಣ ಅಂತಂದರೆ ಅದರ ಸೂತ್ರ CaOH ಟ್ವೈಸ್ ಅಂತ ಹೇಳ್ತೀವಿ. ಇದರ ಮೂಲಕ ಹಾಯಿಸಿದಾಗ ನಮಗೆ ಸಿ ಅನ್ನುವಂಥ ಸಂಯುಕ್ತ ರೂಪುಗೊಳ್ಳುತ್ತೆ ಅಂತ ಹೇಳ್ತೀವಿ. ಆ ಸಿ ಸಂಯುಕ್ತ ಏನಾಗಿರುತ್ತೆ ಎಂಬುದನ್ನು ನಾವು ನೋಡೋದಾದರೆ ದಟ್ ಈಸ್ CaOCl2 ಪ್ಲಸ್ ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ H2O CaOCl2 ಪ್ಲಸ್ H2O ಬಿಡುಗಡೆ ಆಗತ್ತೆ ಅಂತೇಳಿ ನಾವು ಹೇಳ್ತೇವೆ ನೀರು. ಹಾಗಾದ್ರೆ ಸಿ ಎಂಬ ಸಂಯುಕ್ತ ಯಾವುದು ಅಂತ ಕೇಳಿದರೆ CaOCl2 ಅಂತೇಳಿ ನಾವು ನಿರ್ಣಯಕ್ಕೆ ಬರ್ತೇವೆ. ಅದನ್ನು ಕುಡಿಯುವ ನೀರನ್ನು ಸೋಂಕುರಹಿತಗೊಳಿಸಲು ಬಳಸಲಾಗುತ್ತದೆ. ಸೋಂಕುರಹಿತಗೊಳಿಸಲು ಅಂದರೆ CaOCl2 ಎಂಬ ಸಂಯುಕ್ತ ಅಂತ ಹೇಳ್ತೀವಿ. ಅದರ ರಾಸಾಯನಿಕ ಹೆಸರು ಏನು ಅಂತಂದರೆ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತೇಳಿ ನಾವು ನಿರ್ಣಯಕ್ಕೆ ಬರ್ತೇವೆ. ಅದರ ಒಂದು ಸಾಮಾನ್ಯ ಹೆಸರು ಇದನ್ನು ನಾವು ಚಲುವೆ ಪುಡಿ ಎಂದು ಕರೆಯುತ್ತೇವೆ. ಇಂಗ್ಲೀಷ್ನಲ್ಲಿ ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತೀವಿ. ಅದರ ರಾಸಾಯನಿಕ ಸೂತ್ರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತೇಳಿ ಹೇಳ್ತೀವಿ. ಹಾಗಾದರೆ ನಮಗೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರಕಿದ್ವು ಅಂತ ಹೇಳೋಣ. ಅಂದರೆ ಪಿ ಎಂಬ ಒಂದು ಅನಿಲ ಯಾವುದು ಅಂದಾಗ ಪಿ ಎಂಬುದು ಕ್ಲೋರಿನ್ ಅನಿಲ ಆಗಿರುತ್ತೆ ಅಂತ ಹೇಳಿದ್ವಿ. ಸಿ ಸಂಯುಕ್ತ ಯಾವುದು ಬಿಡುಗಡೆ ಆಗತ್ತೆ ಅಂದರೆ CaOCl2 ಬಿಡುಗಡೆ ಆಗತ್ತೆ ಅಂತ ಹೇಳ್ತೀವಿ. ಇದರ ಒಂದು ರಾಸಾಯನಿಕ ಸಮೀಕರಣ ಬರೆಯಿರಿ ಅಂದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಶುಷ್ಕ ಅರಳಿದ ಸುಣ್ಣ ಅಂತ ಹೇಳ್ತೀವಿ ಪ್ಲಸ್ ಕ್ಲೋರಿನ್ ಗಿವ್ಸ್ ರೇಸ್ ಟು CaOCl2 ಪ್ಲಸ್ H2O ಅನ್ನುವಂಥದ್ದು
ಇದರ ಒಂದು ಸರಿದೂಗಿಸಿದ ಸಮೀಕರಣ. ಈ ರೀತಿಯ ಇನ್ನೂ ಹಲವಾರು ಅನ್ವಯಿಕ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.